ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಮತಾ ಎನ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್ ಇಲ್ಲಿ ಅರ್ಥಶಾಸ್ತ್ರದ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾವು ಕಳೆದ ತರಗತಿಯಲ್ಲಿ ಮೊನೋಪಲಿ ಅಂದರೆ ಏನು ಅಥವಾ ಏಕಸ್ವಾಮ್ಯ ಅಂದರೆ ಏನು, ಏಕಸ್ವಾಮ್ಯದ ಲಕ್ಷಣಗಳು ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಈ ಒಂದು ತರಗತಿಯಲ್ಲಿ ಮೊನೋಪಲಿಯ ಅಥವಾ ಟೈಪ್ಸ್ ಆಫ್ ಮೊನೋಪಲಿ ಅಥವಾ ಏಕಸ್ವಾಮ್ಯದ ಪ್ರಕಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏಕಸ್ವಾಮ್ಯ ಅಂದರೆ ಈಗಾಗಲೇ ನಾನು ಹೇಳಿದಂತೆ ಒಬ್ಬನೇ ಒಬ್ಬ ಮಾರಾಟಗಾರನಿರುವಂತಹ ಮಾರುಕಟ್ಟೆಯನ್ನು ನಾವು ಏಕಸ್ವಾಮ್ಯ ಅಂತ ಕರಿತೀವಿ. ಈ ಏಕಸ್ವಾಮ್ಯದ ಮಾರುಕಟ್ಟೆಯಲ್ಲಿ ಕೆಲವೊಂದು ಪ್ರಕಾರಗಳು ಅಥವಾ ವಿಧಗಳು ಇದ್ದಾವೆ. ಈ ಏಕಸ್ವಾಮ್ಯದಲ್ಲಿರುವಂತಹ ವಿಧಗಳು ಅಥವಾ ಪ್ರಕಾರಗಳೆಂದರೆ ನೈಸರ್ಗಿಕ ಏಕಸ್ವಾಮ್ಯ. ನೈಸರ್ಗಿಕ ಕಾರಣಗಳಿಂದಾಗಿ ಏಕಸ್ವಾಮ್ಯ ಹತೋಟಿ ನಿರ್ಮಾಣ ಆದರೆ ಅದನ್ನು ನೈಸರ್ಗಿಕ ಏಕಸ್ವಾಮ್ಯ ಅಂತ ಕರಿತೀವಿ. ಅಂದರೆ ಇದು ನಿಸರ್ಗದತ್ತವಾಗಿ ಆಗಿರುವಂತಹದ್ದು, ಯಾರೂ ಸಹ ಒಂದು ನಾವಾಗಿಯೇ ಮಾಡುವಂತಹದ್ದು ಅಥವಾ ಪುರುಷ ಅಂದರೆ ಏನು ಮಾನವನ ನಿರ್ಮಿತವಾದಂತಹದ್ದಲ್ಲ, ನಿಸರ್ಗದತ್ತವಾಗಿರುವಂತಹ ಏಕಸ್ವಾಮ್ಯವು ಸಹ ನಮ್ಮನ್ನು ನಾವು ನೋಡಬಹುದು. ಅದಕ್ಕೆ ಉದಾಹರಣೆ ದಕ್ಷಿಣ ಆಫ್ರಿಕಾದಲ್ಲಿ ಚಿನ್ನ ಮತ್ತು ವಜ್ರ ಹೇರಳವಾಗಿ ಲಭ್ಯ ಇದೆ. ಇದರಿಂದಾಗಿ ಚಿನ್ನ ಮತ್ತು ವಜ್ರದ ಉತ್ಪಾದನೆಯಲ್ಲಿ ದಕ್ಷಿಣ ಆಫ್ರಿಕಾ ಏಕಸ್ವಾಮ್ಯದ ಹತೋಟಿಯನ್ನು ಹೊಂದಿದೆ. ಅದೇ ರೀತಿ ಮಲೇಷ್ಯಾದಲ್ಲಿ ರಬ್ಬರ್, ಭಾರತದಲ್ಲಿ ಮ್ಯಾಂಗನೀಸ್, ಮೈಕಾ, ಅರಬ್ ರಾಷ್ಟ್ರಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು ಹೇರಳವಾಗಿ ಲಭ್ಯವಿದೆ. ಅಂದರೆ ನಿಸರ್ಗದತ್ತವಾಗಿ ಸಿಕ್ಕಿರುವಂತಹ ಒಂದು ಸಂಪನ್ಮೂಲಗಳಿಂದಾಗಿ ಆ ದೇಶಗಳು ಏಕಸ್ವಾಮ್ಯವನ್ನ ಸಾಧಿಸಿರುವುದನ್ನು ನಾವು ನೋಡಬಹುದು. ಇದನ್ನ ನೈಸರ್ಗಿಕ ಏಕಸ್ವಾಮ್ಯ ಅಂತ ಹೇಳಿ ಕರಿತೀವಿ. ಎರಡನೇದು ಶಾಸನಬದ್ಧ ಏಕಸ್ವಾಮ್ಯ. ಕಾನೂನಿನ ರಕ್ಷಣೆಯಿಂದ ಅಥವಾ ಸರ್ಕಾರದ ಶಾಸನದ ಮೇರೆಗೆ ಏಕಸ್ವಾಮ್ಯ ಅಸ್ತಿತ್ವಕ್ಕೆ ಬಂದಿದ್ರೆ ಅದನ್ನ ಶಾಸನಬದ್ಧ ಏಕಸ್ವಾಮ್ಯ ಅಂತ ಕರಿತೀವಿ. ಅಂದ್ರೆ ಈ ಒಂದು ಏಕಸ್ವಾಮ್ಯ ಅನ್ನುವಂಥದ್ದು ಕಾನೂನುಬದ್ಧವಾಗಿ ಇರುವಂತಹದ್ದು, ಕಾನೂನಿಗೆ ಅನುಗುಣವಾಗಿ, ಅಂದ್ರೆ ಸರ್ಕಾರವೇ ಆದೇಶವನ್ನ ಮಾಡಿ ಶಾಸಕಾಂಗದಲ್ಲಿ ಅದನ್ನ ಮಂಡಿಸಿ ಒಪ್ಪಿಗೆಯನ್ನು ಪಡೆದು ಆ ಒಂದು ನಿಯಮ ಅಂದ್ರೆ ಶಾಸನವನ್ನ ಜಾರಿಗೆ ತಂದಿದೆ, ಅದನ್ನ ಸರ್ಕಾರದ ಶಾಸನದ ಮೇರೆಗೆ ಅಸ್ತಿತ್ವಕ್ಕೆ ಬಂದಿದ್ರೆ ಅದನ್ನ ಶಾಸನಬದ್ಧ ಏಕಸ್ವಾಮ್ಯ ಅಂತ ಕರೀತಾರೆ. ಈ ಶಾಸನಬದ್ಧ ಏಕಸ್ವಾಮ್ಯ ಯಾವಾಗಲೂ ಸಹ ಸರ್ಕಾರದ ಕಾನೂನಿನ ನಿಯಮಗಳಿಂದ ರಕ್ಷಿಸಲ್ಪಟ್ಟಿರುತ್ತೆ. ಉದಾಹರಣೆಗೆ ಪರವಾನಗಿ, ಗ್ರಂಥಸ್ವಾಮ್ಯ ಅಂದ್ರೆ ನಾವು ಏನು ಲೈಸೆನ್ಸ್ ಅಂತ ಹೇಳ್ತೀವೋ ಅದಿರ್ಬೋದು, ಅಥವಾ ಸ್ವಾಮ್ಯದ ಸನ್ನದು ಪೇಟೆಂಟ್ ಅನ್ನುವಂಥದ್ದಿರ್ಬೋದು, ಅಥವಾ ವ್ಯಾಪಾರ ಚಿಹ್ನೆ ಟ್ರೇಡ್ ಮಾರ್ಕ್ ಅನ್ನುವಂಥದ್ದಿರ್ಬೋದು. ಸ್ವಾಮ್ಯದ ಸನ್ನದು ಅಂದ್ರೆ ಏನು ಡಂಪಿಂಗ್ ಅನ್ನುವಂಥದ್ದು, ಪೇಟೆಂಟ್ ಅನ್ನುವಂತಹದ್ದು, ಅಥವಾ ಬೌದ್ಧಿಕ ಆಸ್ತಿ ಹಕ್ಕು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಕರಿತೀವಿ, ಅಂದ್ರೆ ಸ್ವಾಮ್ಯದ ಸನ್ನದು ಇರ್ಬೋದು. ಇವುಗಳನ್ನ ನಾವು ಸರ್ಕಾರದ ಒಂದು ನಿಯಮಗಳ ಆಧಾರದ ಮೇಲೆ ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ಇಂತಹವುಗಳನ್ನ ನಾವು ಶಾಸನಬದ್ಧ ಏಕಸ್ವಾಮ್ಯ ಅಂತ ಹೇಳಿ ಕರಿತೀವಿ. ಈಗ ಲೈಸೆನ್ಸ್, ಈಗ ಒಂದು ಗಾಡಿಯನ್ನ ನೀವು ಒಂದು ವೆಹಿಕಲ್ ಅನ್ನ ಓಡಿಸ್ಬೇಕು ಅಂತ ಅಂದ್ರೆ ನಿಮಗೆ ಅದು 2 ವೀಲರ್ ಅಥವಾ 4 ವೀಲರ್ ಅಂತ ಅಂದಾಗ, ಆ ಒಂದು ಪೆಟ್ರೋಲಿಯಂ ಅಥವಾ ಡೀಸೆಲ್ ಒಂದು ವೆಹಿಕಲ್ಗಳು ಅಂತ ಅಂದಾಗ ಅದಕ್ಕೆ ನೀವು ಪರವಾನಗಿಯನ್ನ ತೆಗೆದುಕೊಳ್ಬೇಕು ನಾವು ಓಡಾಡಿಸ್ಲಿಕ್ಕೆ. ಇದನ್ನ ಕಡ್ಡಾಯವಾಗಿ, ಇದು ಏನು ಶಾಸನಬದ್ಧ ಏಕಸ್ವಾಮ್ಯ ಅನ್ನುವಂಥದ್ದು. ಹಾಗಾಗಿ ಇದು ಕಾನೂನು ಅಥವಾ ಒಂದು ಯಾವುದೋ ಒಂದು ಫ್ಯಾಕ್ಟರಿಯನ್ನು ಉತ್ಪಾದನೆ ಅಂದ್ರೆ ನೀವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀರಾ, ಒಂದು ಉದ್ಯಮವನ್ನ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವಾಗಲೂ ಸಹ ನಮಗೆ ಲೈಸೆನ್ಸ್ ಬೇಕಾಗತ್ತೆ. ಇವುಗಳನ್ನ ನಾವೆಂತ ಕರಿತೀವಿ, ಲೈಸೆನ್ಸ್ ಅಂದ್ರೆ ಕಡ್ಡಾಯ ಶಾಸನಬದ್ಧ ಏಕಸ್ವಾಮ್ಯ ಅಂತೇಳಿ ಕರಿತೀವಿ. ಮುಂದೆ ಸಾಮಾಜಿಕ ಏಕಸ್ವಾಮ್ಯ. ಇದು ಸರ್ಕಾರ ಸಾಮಾಜಿಕ ಹಿತದೃಷ್ಟಿಯಿಂದ ಕೆಲವು ಸರಕುಗಳ ಸೇವೆಗಳ ಉತ್ಪಾದನೆ ಮತ್ತು ಮಾರಾಟದ ಪೂರ್ಣ ಅಧಿಕಾರವನ್ನು ತನ್ನ ಬಳಿ ಇರಿಸಿಕೊಂಡಿದ್ದರೆ ಅದನ್ನು ಸಾಮಾಜಿಕ ಏಕಸ್ವಾಮ್ಯ ಅಂತ ಕರೆಯಲಾಗುತ್ತೆ. ಅಂದ್ರೆ ಸಮಾಜದ ಜನರ ಹಿತಕ್ಕಾಗಿ, ಪ್ರಜೆಗಳ ಹಿತಕ್ಕೋಸ್ಕರ ಇರುವಂತಹ ಈ ಒಂದು ಆಧುನಿಕ ಸರ್ಕಾರಗಳು ಅಥವಾ ಪೊಲೀಸ್ ವ್ಯವಸ್ಥೆಯಲ್ಲಿ, ಈ ಒಂದು ರಾಜ್ಯ ಏನು ಆಧುನಿಕ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಿದೆಯೋ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸಾಮಾಜಿಕ ಏಕಸ್ವಾಮ್ಯವನ್ನ ಸಹ ನಾವು ನೋಡ್ಬೋದು. ಸಾಮಾಜಿಕ ಸ್ವಾಮ್ಯ ಅಥವಾ ಸಾಮಾಜಿಕ ಏಕಸ್ವಾಮ್ಯ. ಏನಪ್ಪ ಈ ಸಾಮಾಜಿಕ ಏಕಸ್ವಾಮ್ಯ ಅಂದ್ರೆ, ಸಮಾಜದ ಜನರ ಹಿತದೃಷ್ಟಿಯಿಂದ ಕೆಲವು ಸರಕುಗಳ ಮತ್ತು ಸೇವೆಗಳ ಉತ್ಪಾದನೆಯನ್ನ ಸರ್ಕಾರ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ತಾನೇ ಆ ಸರಕುಗಳನ್ನ ಮಾರಾಟವನ್ನ ಮಾಡ್ತಾ ಇರುತ್ತೆ. ಉದಾಹರಣೆಗೆ ಅಂಚೆ ಮತ್ತು ತಂತಿ, ಹಾಗೆ ಅಂದ್ರೆ ಪೋಸ್ಟ್ ಆಫೀಸ್ಗಳ ಕೆಲಸ ಇರ್ಬೋದು, ರೈಲ್ವೆ ಸಾರಿಗೆ, ವಿದ್ಯುತ್ ಶಕ್ತಿ ಪೂರೈಕೆ, ಮತ್ತೆ ಡಿಫೆನ್ಸ್ ರಕ್ಷಣೆ, ಇವುಗಳು ಸರ್ಕಾರದ ಸ್ವಾಮ್ಯದಲ್ಲೇ ಇರುವಂತಹದ್ದು. ಹಾಗಾಗಿ ಇದು ಸಮಾಜದ ಹಿತಕ್ಕೋಸ್ಕರ ಇರುವಂತದ್ದು. ಹಾಗೆ ಇದನ್ನ ಸಾಮಾಜಿಕ ಏಕಸ್ವಾಮ್ಯ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಖಾಸಗಿ ಏಕಸ್ವಾಮ್ಯ. ಏಕಸ್ವಾಮ್ಯದ ಹತೋಟಿ ಖಾಸಗಿ ವ್ಯಕ್ತಿಯ ಕೈಯಲ್ಲಿದ್ದರೆ ಅದನ್ನ ಖಾಸಗಿ ಏಕಸ್ವಾಮ್ಯ ಎನ್ನಲಾಗುತ್ತೆ. ಅಂದ್ರೆ ಖಾಸಗಿ ಏಕಸ್ವಾಮ್ಯದ ಏಕೈಕ ಗುರಿ ಲಾಭ ಗಳಿಸುವುದಾಗಿದೆ. ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಸ್ವಂತ ಆಸ್ತಿ ಅಂತ ಹೇಳ್ಬೋದು ನೀವು, ಅದು ಅವನ ಹಕ್ಕು.
ಅವನು ಪಡ್ಕೊಂಡಿದ್ದಾನೆ, ಅದು ಅವನದ್ದು. ಅವನಿಗೆ ಅದರ ಮೇಲೆ ಸಂಪೂರ್ಣವಾದ ಹಕ್ಕು ಇದೆ. ಈಗ ಒಂದು ಜಮೀನಿದೆ ನನ್ನ ಹೆಸರಿನಲ್ಲಿ ಅಂತಂದರೆ ನಾನು ಅಲ್ಲಿ ಏನನ್ನಾದರೂ ನಾವು ನಿರ್ಮಾಣವನ್ನು ಮಾಡ್ಬೋದು, ಅಥವಾ ನಾನು ಏನನ್ನಾದರೂ ಬೆಳೆಯನ್ನು ಬೆಳಿಬಹುದು. ಅದು ನನ್ನ ಇಚ್ಛೆ. ಹಾಗಾಗಿ ಇದು ಏಕಸ್ವಾಮ್ಯ ಅಂದರೆ ನನಗೆ ಸಿಕ್ಕಿರುವಂತಹ ಒಂದು ಏಕೆಂದರೆ ಖಾಸಗಿ ವ್ಯಕ್ತಿಗೆ ಸಿಕ್ಕಿರುವಂತಹ ಏಕಸ್ವಾಮ್ಯ. ಈಗ ನೀವು ಆ ಒಂದು ಜಾಗದಲ್ಲಿ ಒಂದು ಫ್ಯಾಕ್ಟ್ರಿ, ಅದಕ್ಕೆ ಸರ್ಕಾರ ಪರ್ಮಿಷನ್ ಕೊಡಬೇಕಷ್ಟೇ. ಅದರ ಕಟ್ಟಡವನ್ನು ನೀವು ಹೀಗೆ ಕಟ್ಟಬೇಕು ಅಂತ ಏನಿಲ್ಲ. ಆ ಕಟ್ಟಡವನ್ನು ನೀವು ಎಲ್ಲಿ ಮಾಡೋ, ಅದೇ ಖಾಸಗಿ ಏಕಸ್ವಾಮ್ಯ ಅನ್ನುವಂಥದ್ದು ಖಾಸಗಿ ವ್ಯಕ್ತಿಯ ಕೈಯಲ್ಲಿದ್ದರೆ ಅದನ್ನು ಖಾಸಗಿ ಏಕಸ್ವಾಮ್ಯ ಅಂತ ಕರೆಯಲಾಗುತ್ತೆ. ಇದನ್ನು ಖಾಸಗಿ ಏಕಸ್ವಾಮ್ಯದ ಏಕೈಕ ಗುರಿ ಏನಪ್ಪ ಅಂದರೆ ಲಾಭ ಗಳಿಸುವುದೇ ಆಗಿರುತ್ತೆ. ಅಂದರೆ ಸಮಾಜದ್ದು ಆ ರೀತಿ ಇರೋದಿಲ್ಲ. ಅಲ್ಲಿ ಸಮಾಜದ ಹಿತವೇ ಮುಖ್ಯ ಆಗಿರುತ್ತೆ ಸಾಮಾಜಿಕ ಏಕಸ್ವಾಮ್ಯದಲ್ಲಿ. ಆದರೆ ಖಾಸಗಿ ಏಕಸ್ವಾಮ್ಯದಲ್ಲಿ ಲಾಭ ಗಳಿಸುವುದೇ ಆತನ ಏಕೈಕ ಗುರಿ ಆಗಿರುತ್ತೆ. ನೆಕ್ಸ್ಟ್ ಶುದ್ಧ ಏಕಸ್ವಾಮ್ಯ. ಶುದ್ಧ ಅಂತ ಅಂದರೆ ಇಲ್ಲಿ ಒಂದು ವಸ್ತುವಿನ ಉತ್ಪಾದನೆ ಒಬ್ಬನೇ ಉತ್ಪಾದಕನ ಕೈಯಲ್ಲಿದ್ದು ಆ ವಸ್ತುವಿಗೆ ಬದಲಿ ವಸ್ತುಗಳು ಲಭ್ಯವಿರದಿದ್ದಲ್ಲಿ ಅದನ್ನು ಶುದ್ಧ ಏಕಸ್ವಾಮ್ಯ ಅಂತ ಕರೀತಾರೆ. ಪ್ಯೂರ್ ಮೊನೋಪಲಿ ಅಂತ ಅಂದರೆ ಇಲ್ಲಿ ಒಬ್ಬನೇ ವ್ಯಕ್ತಿಯ ಕೈಯಲ್ಲಿ ಒಂದು ವಸ್ತುವಿನ ಉತ್ಪಾದನೆ ಇದ್ದರೆ ಅದನ್ನು ಶುದ್ಧ ಅಂತೇಳಿ ಕರಿತೀವಿ. ಈ ರೀತಿ ಏಕಸ್ವಾಮ್ಯದಲ್ಲಿ ಏಕಸ್ವಾಮ್ಯ ಉತ್ಪಾದನಾಕಾರನ ವಸ್ತು ಮತ್ತು ಇನ್ಯಾವುದೇ ವಸ್ತುವಿನ ನಡುವಿನ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಶೂನ್ಯಕ್ಕೆ ಸಮನಾಗಿರುತ್ತದೆ. ಯಾಕೆಂದರೆ ಅಲ್ಲಿರೋದೇ ಒಬ್ಬ ಆಗಿರ್ತಾರೆ. ಹಾಗಾಗಿ ಇಲ್ಲಿ ಸರ್ಕಾರ ಅಥವಾ ಬೇರೆ ವ್ಯಕ್ತಿಗಳ ಹಸ್ತಕ್ಷೇಪ ಇರೋದಿಲ್ಲ. ಸಂಪೂರ್ಣವಾಗಿ ಯಾರು ಸರಕನ್ನು ಉತ್ಪಾದನೆ ಮಾಡ್ತಿರ್ತಾನೋ ಅವನದ್ದೇ ಕೈಯಲ್ಲಿ ಅದು ಇರೋದ್ರಿಂದಾಗಿ, ಅದು ಬೇರೆ ವ್ಯಕ್ತಿಗಳ ಹಸ್ತಕ್ಷೇಪ ಇಲ್ಲದೆ ಇರೋದ್ರಿಂದಾಗಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಶೂನ್ಯಕ್ಕೆ ಸಮನಾಗಿರುತ್ತೆ. ಅಂದರೆ ಶುದ್ಧ ಏಕಸ್ವಾಮ್ಯ ಅನ್ನುವಂಥದ್ದು ಒಬ್ಬನೇ ಉತ್ಪಾದಕನ ಕೈಯಲ್ಲಿ ಇರುವಂತಹ ಏಕಸ್ವಾಮ್ಯ ಆಗಿರುತ್ತೆ. ವಸ್ತುಗೆ ಅಲ್ಲಿ ಬದಲಿ ವಸ್ತುಗಳು ಲಭ್ಯ ಇರೋದಿಲ್ಲ. ನೆಕ್ಸ್ಟ್ ಸರಳ ಏಕಸ್ವಾಮ್ಯ. ಸರಳ ಏಕಸ್ವಾಮ್ಯ ಅಂದರೆ ಏಕಸ್ವಾಮ್ಯ ಉತ್ಪಾದನಾಕಾರನ ತನ್ನ ವಸ್ತುವಿಗೆ ಎಲ್ಲ ಸ್ಥಳಗಳಲ್ಲಿ ಮತ್ತು ಎಲ್ಲ ಅನುಭೋಗಿಗಳಿಗೆ ಒಂದೇ ಬೆಲೆ ನಿರ್ಧರಿಸುತ್ತಿದ್ದರೆ ಅದನ್ನು ಸರಳ ಏಕಸ್ವಾಮ್ಯ ಅನ್ನಲಾಗುತ್ತೆ. ನಾನು ಆಗಲೇ ಹೇಳಿದ್ದೀನಿ ತಾರತಮ್ಯ ಏಕಸ್ವಾಮ್ಯ ಅಂತ. ನೆಕ್ಸ್ಟ್ ಇದೆ ಸರಳ ಏಕಸ್ವಾಮ್ಯ ಅಂತಂದ್ರೇನು, ಆತ ಎಲ್ಲೆಲ್ಲಿ ಉತ್ಪಾದನೆ ಮಾಡಿ ಸರಕನ್ನು ಮಾರಾಟ ಮಾಡ್ತಾ ಇದ್ದಾನೋ ಅವನು ಮಾರಾಟ ಮಾಡುವ ಎಲ್ಲ ಸ್ಥಳಗಳಲ್ಲಿ ಮತ್ತು ಎಲ್ಲ ವ್ಯಕ್ತಿಗಳಿಗೆ ಅಥವಾ ಎಲ್ಲ ಗ್ರಾಹಕರಿಗೆ ಅಥವಾ ಎಲ್ಲ ಅನುಭೋಗಿಗಳಿಗೆ ಒಂದೇ ಬೆಲೆಯನ್ನು ನಿರ್ಧರಿಸಿದ್ರೆ ಒಂದು ವಸ್ತುವಿಗೆ ಅದನ್ನು ಸರಳ ಏಕಸ್ವಾಮ್ಯ ಎನ್ನಲಾಗುತ್ತೆ. ಈ ಏಕಸ್ವಾಮ್ಯದಲ್ಲಿ ಏಕಸ್ವಾಮ್ಯ ವಸ್ತುವಿಗೆ ಏಕರೂಪದ ಬೆಲೆ ಇರುತ್ತೆ. ಮತ್ತೊಂದು ತಾರತಮ್ಯ ಏಕಸ್ವಾಮ್ಯ. ವಸ್ತುವಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಬೆಲೆಯನ್ನು ಅಥವಾ ಬೇರೆ ಬೇರೆ ಅನುಭವಗಳಿಗೆ ಬೇರೆ ಬೇರೆ ಬೆಲೆಯನ್ನು ನಿರ್ಧರಿಸಿದ್ರೆ ಅದನ್ನು ತಾರತಮ್ಯ ಏಕಸ್ವಾಮ್ಯ ಅಂತ ಕರೀತಾರೆ. ಅಂದರೆ ವಸ್ತು ಒಂದೇ ಆಗಿರುತ್ತೆ, ಆದರೆ ಮಾರಾಟ ಮಾಡುವಂತಹ ಸ್ಥಳ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಬೆಂಗಳೂರಲ್ಲಿ ಒಂದು ಬೆಳೆಗೆ, ಮಂಗಳೂರಲ್ಲಿ ಒಂದು ಬೆಲೆಗೆ, ಹಾಗೆ ತುಮಕೂರಿನಲ್ಲಿ ಮತ್ತೊಂದು ಬೆಲೆಗೆ ಮಾರಾಟ ಮಾಡಿದ್ರೆ ಅದನ್ನು ನಾವು ತಾರತಮ್ಯ ಅಂತ ಕರಿತೀವಿ. ಅಂದರೆ ಪ್ರಾದೇಶಿಕವಾದಂತಹ ಒಂದು ತಾರತಮ್ಯ ಆಗುತ್ತೆ. ಹಾಗೆ ಗ್ರಾಹಕರಿಗೂ ಸಹ ಈಗ ನನಗೊಂದು ಬೆಲೆಗೆ, ನಿಮಗೊಂದು ಬೆಲೆಗೆ, ಇನ್ನೊಬ್ಬರಿಗೆ ಇನ್ನೊಂದು ಬೆಲೆಗೆ ಆತ ಅದೇ ಒಂದೇ ಸರಕನ್ನು ಅಥವಾ ಒಂದೇ ರೀತಿಯ ಸರಕನ್ನು ಮಾರಾಟವನ್ನು ಮಾಡಬಹುದು. ಅದು ಏನು? ತಾರತಮ್ಯ ಏಕಸ್ವಾಮ್ಯ. ಇದಿಷ್ಟು ಏಕಸ್ವಾಮ್ಯದ ವಿಧಗಳ ಬಗ್ಗೆ ಆಯಿತು. ಹಾಗಾಗಿ ಇದಿಷ್ಟು ಏಕಸ್ವಾಮ್ಯದ ವಿಧಗಳಾಗಿರುತ್ತೆ. ಇವುಗಳ ಬಗ್ಗೆ ನಾವು ಈಗ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಏಕಸ್ವಾಮ್ಯದಲ್ಲಿ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ, ಸರಕಿನ ಬೆಲೆ ಮತ್ತು ಉತ್ಪನ್ನ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಥ್ಯಾಂಕ್ ಯು. ಆನಂದ.